ಇನ್ನೊಂದೇನಪ್ಪ ಅಂದರೆ KTM ಅವರು ನಮ್ಮ ಹುಡುಗಂಗೆ ಮೋಸ ಮಾಡಿಬಿಟ್ಟವ್ರೆ. ಏನಂದರೆ 4 ಲಕ್ಷ ಕೊಟ್ಟರು ಕಿಕ್ಕರ್ ಕೊಟ್ಟಿಲ್ಲ. ನಮ್ಮ ಹುಡುಗಂಗೆ ಮೋಸ ಮಾಡ್ಯಾರೆ. ನಾವು ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡಲೇಬೇಕು. ಸೆಂಟ್ರ್ ಸ್ಟ್ಯಾಂಡ್ ಕೂಡ ಇಲ್ಲ. 4 ಲಕ್ಷ ಕಾಸು ಇಸ್ಕೊಂಡು ಸೆಂಟ್ರ್ ಸ್ಟ್ಯಾಂಡ್ ಕೊಟ್ಟಿಲ್ಲ ಮತ್ತು ಕಿಕ್ಕರ್ ಕೊಟ್ಟಿಲ್ಲ. ಹೇಳ್ರಪ್ಪ ಡ್ಯೂಕ್ನವರು KTM ಅವರು ಮಾತಾಡ್ರಿ, ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಏನಿಲ್ಲ, ಇಷ್ಟೇ ಎಷ್ಟೈತೆ ಆಯಿಲು ಪ್ಲಾಸ್ಟಿಕ್ಕು ಕಣ್ಲ ಅದು ಕಬ್ಬಣದ ಕೊಟ್ಟಿಲ್ಲ. ಥೂ ಯಪ್ಪ, ಇದ್ರಾಗೂ ಕಂಜೂಸಾಟ ಆಡವ್ರೆ. ಒಳ್ಳೇದು ಮಾಡ್ತದ. ಬಟ್ ಏನೇ ಆದರೂ ಹಳೇದು ಸೌಂಡು ಈ ಗಾಡಿನಲ್ಲಿ ಇಲ್ಲ. ಈ ಸೌಂಡು ನಂಗಂತೂ ಲೈಕ್ ಆಗಲಿಲ್ಲ. ಹೊಸದು ಸೌಂಡಲ್ಲಿ ಏನು ಅಷ್ಟೊಂಥರ ಮಜಾ ಇಲ್ಲ. ಏನೋ ಬೇಕಣ. ಏನು ಗೊತ್ತಾ, ಈ 390ಗೆ ಅವಾಗೆಲ್ಲ ನಾವು ಒಂದು ಗೊತ್ತಿತ್ತು. ಅಂದರೆ ಏನಂದರೆ ಕಾಡಲ್ಲಿ ಆನೆಗೆ ಎಷ್ಟು ಬೆಲೆ ಇರುತ್ತೋ ಹಂಗೆ ಈ ಗಾಡಿಗೆ ಗೊತ್ತಿತ್ತು. ಇವರು ಯಾವಾಗ 125cc ಅಂತೆಲ್ಲ ಬಿಟ್ಬಿಟ್ಟು ಆಲ್ಮೋಸ್ಟ್ ಇದು ಹೆಂಗಾಯ್ತು ಅಂದರೆ ಯಾರು ಜನ ಅದನ್ನು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಸಾಕ್ಬಿಡು 125cc ತಗೊಳ್ಳೋಣ, 125cc ಡ್ಯೂಕ್ದೆ ಅಲ್ವಾ KTMದೇ ಅಲ್ವಾ ಅಂತ ಅಂತಾರೆ. ಸಾಕ್ಬೇಕಲ್ವಾ, ಅದಕ್ಕೆ ಬಿಡ್ತಾರೆ. ಅವರು ಕಾಸು ಮಾಡ್ಕೊಳಕ್ಕೋಸ್ಕರ ಮಾಡ್ಬೋದು. ಹಂಗನ್ನಂಗಿದ್ರೆ ಈ ರೋಲ್ಸ್ ರಾಯ್ಸ್ ಅವರು, ಫೆರಾರಿ ಅವರು ಎಲ್ಲನ ಲ್ಯಾಂಬೋರ್ಗಿನಿ 125, ರೋಲ್ಸ್ ರಾಯ್ಸ್ 125 ಅಂತ ಬಿಡ್ಬೋದಿತ್ತಲ್ಲ. ಅವರು ಯಾಕೆ ಬಿಟ್ಟಿಲ್ಲ ಅಂದರೆ ಅವ್ರನ್ನ ಗೊತ್ತು ಮೇಂಟೈನ್ ಮಾಡಬೇಕು. ಯಾವುದೇ ವೆಹಿಕಲ್ ಆಗಲಿ ಅವ್ರೇನು ಗೊತ್ತಾ, ಜನ ಯಾರ ಕೈಲಿ ಅಫೋರ್ಡ್ ಮಾಡೋಕ್ಕಾಗುತ್ತೋ ಅವ್ರು ಮಾತ್ರ ತಗೊಂಡ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಈಗ ಯಾರು ಬೇಕೋ ಅವ್ರು ಅದನ್ನು ತಗೊಂಡ್ಬಿಟ್ಟು 125cc ತಗೊಂಡು ಓಡಾಡ್ತಿರೋದಕ್ಕೆ ಜನ ಇದನ್ನು ಚಪ್ರಿ ಗಾಡಿ ಅಂತ ಕರಿತಾ ಇರೋದು.